ಮತ್ತು ನಮ್ಮ ಆ ಕಂಪನಿಯಿಂದ ಅನುಮತಿ ಕೊಡಿಸಿ. ನನಗಿವತ್ತಿಗೂ ಕೂಡ ಚಂದ್ರಶೇಖರ್ ತೀರೋಗಿದ್ದಾನೆ ಮತ್ತು ಅವನ ಆತ್ಮಹತ್ಯೆ ಆಗಿದೆ ಅಂದಾಗ ನನಗೆ ಅತ್ಯಂತ ನೋವಾಯಿತು. ಎಲ್ಲ ಒಂದು ಕಡೆ ಅವನಿಗೆ ಸಂಬಳ ಇಲ್ದಿದ್ರು ಚಿಂತೆ ಇಲ್ಲ, ಅವನ ಜೀವ ಬದುಕ್ತಿತ್ತು. ನಾನು ಅಲ್ಲಿ ಅನುಮತಿ ಕೊಡಿಸದೇ ಹೋಗಿದ್ರೆ ಇವತ್ತು ಕೂಡ ಬದುಕಿರ್ತಿದ್ದ. ಅನುಮತಿ ಕೊಡಿಸಿ 16ರಲ್ಲಿ ಅನುಮತಿ ಸಿಕ್ತು. ಈಗ 1 ವರ್ಷದ ಹಿಂದೆ ಒಂದು ಪರ್ಮನೆಂಟ್ ಆಗಿದೆ ಜಾಬ್. ಅವನು ಸುಖವಾಗಿದ್ದಾನೆ ಅಂತ ನಾನು ಭಾವಿಸಿದ್ದೆ. ಬಹಳ ಜನ, 100 ಜನ ಬಂದರು ಈ ರೀತಿ ಡೆಪ್ಯುಟೇಷನ್ನಲ್ಲಿ. ಆದರೆ ಆಗಿರ್ತಕ್ಕಂಥ ಅನಾಹುತ ನೋಡಿದಾಗ ಬಹಳ ನೋವಾಗುತ್ತೆ. ಪ್ರಾಮಾಣಿಕ ಅಧಿಕಾರಿ ಅಲ್ಲದೆ ಇದ್ರೆ ಆತ ಬರೆದಿಡ್ತಾನೆ ಕೊನೆಯಲ್ಲಿ. ನಮ್ಮ ನಾಯಕರು ಹೇಳಿದ್ರು, ನಾನು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಹೇಳಿ ಅಲ್ಲ, ಆದರೆ ಈ ಅವಮಾನವನ್ನು ಸಹಿಸೋದಿಲ್ಲ. ಈ ಶಬ್ದಗಳು ಮತ್ತೆ ನಮ್ಮ ತಲೆನಲ್ಲಿ ಕೊರಿತಾವೆ. ಈ ಸರ್ಕಾರದಲ್ಲಿ ಅವಮಾನವನ್ನ ಸಹಿಸದೇ ಇರುವಂಥವ್ರು ಇನ್ನೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ. ನೀವೇನು ಅದಕ್ಕೆ ಜವಾಬ್ ಕೊಡ್ಬೋದು ಅಥವಾ ಎಲ್ಲ ರೀತಿ ತಾರ್ಕಿಕವಾಗಿರ್ತಕ್ಕಂಥ ಉತ್ತರ ನೀವು ಕೊಡ್ಬೋದು. ಆದ್ರೆ ಒಂದು ಜೀವ ಬದುಕಿಸ್ಕೊಡ್ಲಿಕ್ಕಾಗೋದಿಲ್ಲ. ನಾನು ಹೇಳೋದು, ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಮೊದಲನೇ ಅವಧಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಿದ್ರಿ. ನೀವು ಒಬ್ಬ ತಾಕತ್ತಿನ ಮುಖ್ಯಮಂತ್ರಿ ಅಂತೇಳಿ ಹೇಳಿ ತೋರಿಸಿದ್ರಿ ನೀವು. ಆದರೆ ಈಗ ಯಾಕೋ ಜಾಳ ಆಗ್ಬಿಟ್ಟಿದ್ರಿ. ಈ ಅವಧಿನಲ್ಲಿ ಯಾಕೋ ಏನೋ ಗೊತ್ತಿಲ್ಲ, ನಿಮ್ಗೆ ಯಾಕೆ ಸಡಿಲಿಕೆ ಬಂತು, ಯಾವ ಒತ್ತಡ ಇದೆ, ಏನಾಗಿದೆ, ಅಥವಾ ಅದೇ ಈ ಪೊಲಿಟಿಕಲಿ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಕೇವಲ 2.5 ವರ್ಷ ಇರೋದು, ಹೆಂಗೋ ಮಾಡಿ ಒಳ್ಳೆಯ ಹೆಸರು, ಎಲ್ಲರಿಗೂ ಒಳ್ಳೆಯವನಾಗಿ ಹೋಗೋಣ ಅಂತೇಳಿ ಹೇಳಿ ಏನೋ ನೀವು ಭಾವಿಸಿದ್ರೆ ನಂಗೆ ಗೊತ್ತಿಲ್ಲ. ಹಾಗಾಗಿ ಏನಾಗಿದೆ, ಒಬ್ಬ ನೇತೃತ್ವ ವಹಿಸಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಇಲ್ಲ ಶ್ರದ್ಧೆ ಇರಬೇಕು, ಇಲ್ಲ ನಿಮ್ಮ ಬಗ್ಗೆ ಭಯ ಇರಬೇಕು. ಇತ್ತೀಚೆಗೆ ನಡೆಯುವಂಥ ಘಟನಾವಳಿಗಳು ಎರಡೂ ಇಲ್ಲ ನಿಮ್ಮ ಬಗ್ಗೆ. ನೀವು ಬೇಕಾದ್ರೆ ಖಾಸಗಿಯಾಗಿ ಅನೇಕರನ್ನು ಕರೆದು ಕೇಳಿ, ನಿಮ್ಮ ಆಡಳಿತ ಯಾಕೋ ಶಿಥಿಲಾವಸ್ಥೆಗೆ ಬಂದಿದೆ ಅಂತೇಳಿ ಹೇಳಿ. ನಮ್ಗೆಲ್ರಿಗೂ ಕೂಡ ಅನಿಸುತ್ತೆ, ನಾವೆಲ್ಲ ನಿಮ್ಮನ್ನು ಗೌರವಿಸುವಂಥವ್ರು, ನಿಮ್ಗೆ ಗೊತ್ತಿದೆ ಮೊದಲಿನೂ ಕೂಡ. ನಾವು ಇಲ್ಲಿ ಇರ್ಬೋದು, ಒಳ್ಳೆ ಆಡಳಿತ ಕೊಡಬೇಕು, ಜನಕ್ಕೆ ಒಳ್ಳೇದಾಗಬೇಕು ಕರ್ನಾಟಕದಲ್ಲಿ. ಇಲ್ಲ ನಾವು ಇದ್ರು ನೀವಿದ್ರು ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಎಲ್ಲರದ್ದು ಇದು. ಆದರೆ ಯಾಕೆ ಹಂಗಾಗಿದೆ? ಮೊನ್ನೆ ದಿನ ನಡೆದಂಥ ಘಟನೆ ಸಾಮಾನ್ಯದಲ್ಲ. ಮಾರ್ಚ್ ತಿಂಗಳ ಎಂಡೊಳಗೆ ಆ ಹಣನ ಹಂಚಬೇಕಾಗಿತ್ತಲ್ಲ. ಫಲಾನುಭವಿಗಳಿಗೆ ಪಟ್ಟಿ ಮಾಡ್ಕೊಂಡು ಜೇನುತುಪ್ಪ ಹಾಕೊಂಡು ನಕ್ಕದ ಸ್ವಾಮಿ ನಿಮ್ಮ ಅಧಿಕಾರಿಗಳು. ಯಾಕೆ ಕೊಡ್ಲಿಲ್ಲ ಬಡವರಿಗೆ? ಯಾರಿಗೋ ಮನೆ ಕಟ್ಕೊಡ್ಬೇಕು, ಯಾರಿಗೋ ತಳ್ಳೋ ಗಾಡಿ ಕೊಡಬೇಕು, ಯಾರಿಗೋ ನೀರಿನ ಅನುಕೂಲತೆ ಮಾಡಿಕೊಡ್ಬೇಕು ಅವನ ಜಮೀನಿಗೆ. ಇವತ್ತೇನಾಗಿದೆ? ಯಾವುದೋ ಹೆಣ್ಣದ ಅಂಗಡಿ ಹೋಗಿದೆ, ಯಾವುದೋ ಚಿನ್ನದ ಅಂಗಡಿ ಹೋಗಿದೆ, ಯಾರೋ ಕುರಿ ಗಾಯಿಯ ಒಬ್ಬನ ಹೆಸರಿಗೂ ಹೋಗಿದೆ ಅನ್ನುವಂಥದ್ದು ನಾನು ಪತ್ರಿಕೆಯನ್ನು ಓದಿದೆ. ನಮ್ಮಲ್ಲಿ ಈ ಹೋಗ್ತಾ ಈ ಎತ್ತಿನ ಗಾಡಿನಲ್ಲಿ ಹಿಟ್ಟಿನ ಚೀಲ ಇಟ್ಕೊಂಡು ಹೋಗ್ತಾರೆ. ಹಿಟ್ಟು ಮಾಡಿಸ್ಕೊಂಡು ಮಿಲ್ಲಲ್ಲಿ ಹಿಟ್ಟಿನ ಚೀಲ ಇಟ್ಕೊಂಡು ಹೋಗ್ತಾರೆ. ಅದು ಬಿದ್ದೋಗ್ಬಿಡ್ತದೆ, ಅವ್ನಿಗೆ ಗೊತ್ತಾಗಲ್ಲ ಗಾಡಿ ಹೊಡಿಯೋನಿಗೆ. ಆ ಬಿದ್ದಂಥ ಹಿಟ್ಟಿನ ಚೀಲನ ಆ ಬೀದಿ ನಾಯಿಗಳು ಯಾವ ರೀತಿ ಹರಿದು ತಿಂತಾವೆ. ಬಹುಶಃ ಈ ನಿಗಮದ ದುಡ್ಡು ಅದೇ ರೀತಿ ಆಗಿದೆ. ಇದಕ್ಕಿಂತ ನಾನೇನು ಹೇಳಲಿಕ್ಕಾಗೋದಿಲ್ಲ. ಯಾವ ದಲಿತ ಜನಾಂಗಕ್ಕಾಗಿ ಇಟ್ಟಿದ್ದು, ಯಾರ ಬದುಕನ್ನು ಬದಲಾಯಿಸಲಿಕ್ಕಾಗಿ ಹಣವನ್ನು ನೀವು ಖರ್ಚು ಮಾಡಬೇಕಾಗಿತ್ತು. SC ST ಹಣನ, ಮೇಜರ್ ಹಣವನ್ನು ಕಿತ್ತು ನೀವು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀರಿ. ಉಳಿದಿರ್ತಕ್ಕಂಥ ಹಣ ಈ ರೀತಿ ಅಪವ್ಯಯ ಆಗ್ತಾ ಇದೆ. ಎಷ್ಟು ನಿಗಮಗಳು ಇಲ್ಲಿದ್ದಾರೆ, ನಮ್ಮ ಅಲ್ಪಸಂಖ್ಯಾತ ಮಂತ್ರಿಗಳು. ಆ ನಿಗಮದ ಎಷ್ಟೋ ಕೋಟಿ ಅವ್ಯವಹಾರ ಈಗಾಗಲೇ ಆಗಿದೆ. ವಕ್ಫ್ ಬೋರ್ಡ್ ಈಗ ಇದರದ್ದು ಏನಾಗಿದೆ, ಯಾರು ಹೇಳೋಣ? ಅಲ್ಲ, ಇದೊಂದು ಈಗ ಮುಗಿಸ್ಕೊಂಡ್ ಬನ್ನಿ. ಈಗ ಎಲ್ಲವೂ ಆಗಿದೆ ಸರ್, ಹಳ್ಳ ಹಿಡಿದು ಹೋಗ್ತಾ ಇದ್ದಾವೆ. ಅಲ್ಲ, ಕರೆಕ್ಟ್. ಈಗ ಇದು ಕಂಪ್ಲೀಟ್ ಮಾಡಿ ಮತ್ತೆ ಸಬ್ಜೆಕ್ಟ್ ತಗೊಳ್ವಾ? ಆವತ್ತು ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಆರಂಭದಿಂದ ಒಂದು ಮಾತು ಹೇಳ್ತಾ ಇದ್ದೀರಿ. ನೀವು ಬಹುಶಃ ಇವತ್ತು ಉತ್ತರ ಕೊಡುವಾಗಲೂ ಇದನ್ನ ಹೇಳ್ಬೋದು. ನನಗೇನ್ರಿ ಸಂಬಂಧ? ಅಧಿಕಾರಿಗಳು ವರ್ಷದ ಕೊನೆಯಲ್ಲಿ ಡ್ರಾ ಮಾಡಿ PD ಅಕೌಂಟಲ್ಲಿ ಇರ್ತಾರೆ, ಅವ್ರು ಖರ್ಚು ಮಾಡ್ತಾರೆ. ನಾನೆಲ್ಲಿ ನನ್ನ ಪಾತ್ರ ಎಲ್ಲಿದೆ ಅಂತ ನೀವು ಕೇಳಿಬಿಡ್ಬೋದು. ಹಂಗಾಗಿ ನಾನು ಹೇಳ್ತೀನಿ, ನೀವು ಹಾಗೆ ಹೇಳಿ. ಸರ್ಕಾರದ ನೇತೃತ್ವ, ಶಾಸಕಾಂಗ ಮತ್ತು ಶಾಸಕಾಂಗದ ನೇತೃತ್ವ ವಹಿಸಿದವರು ನೀವು. ಕಾರ್ಯಾಂಗದ ಬಗ್ಗೆ ಆಡಳಿತ ಆಳುವ ವ್ಯಕ್ತಿ ನೀವು.
ಕೈ ಚೆಲ್ಲಿದ್ರಿ ನೀವು. ನನಗೇನು ಗೊತ್ತಿಲ್ಲ, ನಾನು ಇದ್ರ ಬರೋದಿಲ್ಲ. ನೀವು ತಪ್ಪಿಸ್ಕೊಳ್ಬೋದು. ಹೆಂಗೆ ತಪ್ಪಿಸ್ಕೊಳ್ತೀರಿ ನೀವು? ನೈತಿಕವಾಗಿ ನಿಮ್ಮ ಅಧಿಕಾರ ಅಲ್ವಾ ಇದು? ನಾನು ಎಲ್ಲವನ್ನೂ ನೀವು ನೋಡೋಕ್ಕಾಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಸ್ವಲ್ಪ ದಿವಸ ಮಂತ್ರಿ ಅದು. ಬಟ್ ನಮ್ಮ ಬಗ್ಗೆ ಎಲ್ಲೋ ನಾವು ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಕೆಲವು ತಪ್ಪುಗಳು ಆಗೋದಿಲ್ಲ. ಯಾಕಂದ್ರೆ ನಾವೆಲ್ಲ ಹೊಸಬರು, ಒಂದೊಂದ್ಸರಿ ಮಂತ್ರಿ ಆದವರು. ತಾವು ಎಷ್ಟು ಸರಿ ಬಜೆಟ್ ಮಂಡನೆ ಮಾಡಿದ್ದೀರಿ, ಎಷ್ಟು ವರ್ಷದಿಂದ ತಾವು ಅಧಿಕಾರದಲ್ಲಿದ್ದೀರಿ, ಒಂದೊಂದು ಕೂಡ ಗೊತ್ತಾಗ್ತಾ ಇರ್ತದೆ ನಿಮಗೆ. ನಮ್ಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಅಧಿಕಾರಿಗಳು ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲೋ ಸೂ ಅಂತ ಹೇಳಿದ್ರೆ ಪೂರ್ತಿ ತಿಳ್ಕೊಳ್ಳುವಂತ ಅನುಭವಗಳು ನಿಮ್ಮ ಹಿನ್ನೆಲೆಯಲ್ಲಿದ್ದಾವೆ. ಯಾಕೆ ಹೀಗಾಗ್ತಾ ಇದೆ ಸರ್? ಹೇಳ್ತೀನಿ. ನೀವು SIT ರಚನೆ ಕೂಡಲೇ SIT, ಇತ್ತೀಚೆಗೆ ಎಷ್ಟೇ SIT ಮಾಡಿದ್ರೆ ಈಗ ಹೇಳಿದ್ರು ನಮ್ಮ ನಾಯಕರು. ಎಷ್ಟು ಪ್ರಕರಣ ಆದ ಕೂಡಲೇ ಒಂದು SIT. ಯಾರ ಐವಾಷಿಂಗಿಗೋಸ್ಕರ ನೀವು SIT ರಚನೆ ಮಾಡ್ತೀರಿ? SIT ನಲ್ಲಿ ಇರೋರು ಯಾರು? ಮತ್ತೆ ಅಲ್ಲಿ ಬಂದ್ ಮಾಡ್ದೆ ಅಂದ್ರೆ ಅಧ್ಯಕ್ಷರೇ ನೋಡಿ, ಕೈ ತಪ್ಪಿ ನಿಮ್ದು ಬಂದು ನೀವು ಕಂಟ್ರೋಲ್ ಇಟ್ಕೊಂಡ್ಬೇಡಿ ಸ್ವಾಮಿ. ಅಲ್ಲಿ ಅವರು ಇರ್ತಾರೆ. ಈ ಮಾತು ಹೇಳೋದು ಭಾಳ ಮಹತ್ವದ್ದಾಗುತ್ತೆ. ಯಾಕಂದ್ರೆ ರಾಜ್ಯದ ಗೃಹ ಸಚಿವರಾಗಿ ಯಶಸ್ವಿ ಮಂತ್ರಿಗಳಾಗಿ ಇದ್ದವ್ರು ನೀವು. SIT ಮಾಡೋದಂದ್ರೆ ಇಸ್ ಇಟ್ ಓನ್ಲಿ ಐ ವಾಶ್? ಅದಲ್ಲ, ಅದಕ್ಕೆ ಅವರು ಕರ್ಬಿಕರ್ ಮತ್ತು ತಂಡನ ನಾನು ನೋಡಿದೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದರು. ಒಳ್ಳೆ ಅಧಿಕಾರಿಗಳು. ಮನೀಶ್ ಕರ್ಬಿಕರ್ ಮತ್ತು ಒಳ್ಳೆ ಅಧಿಕಾರಿಗಳು ನಾನಿದ್ದಾಗ ಇದ್ದರು. ನಾನು ಅವ್ರ ಬಗ್ಗೆ ಲೋಪ ಹೇಳೋದಿಲ್ಲ, ಶಾಪ ಇದನ್ನೇನು ಹೇಳೋದಿಲ್ಲ. ಆದರೆ ನಿಮ್ಮ ಮಂತ್ರಿಮಂಡಲದಲ್ಲಿ ಇದ್ದಂತಹ ಒಬ್ಬ ಕ್ಯಾಬಿನೆಟ್ ಸಚಿವರು ಇದರಲ್ಲಿದ್ದಾರೆ. ನಿಮ್ಮ ಇಲ್ಲಿ ಕೂರುವಂತ ಒಬ್ಬ ಶಾಸಕರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅವ್ರು ಏನ್ ಮಾಡ್ಬೇಕಲ್ಲಿ ಹೇಳ್ತೀನಿ. ನಿಮ್ಮ ಪೊಲೀಸರು ಹೆಂಗೆ ವರ್ತನೆ ಮಾಡಿದ್ರು ಮೊನ್ನೆ ಆತ ಚಂದ್ರಶೇಖರನ್ನು ತೀರ್ಕೊಂತಾನೆ. 12:30 1 ಗಂಟೆಗೆ ಅವನ ಹೆಂಡತಿ, ಬೇರೆ ಅವ್ರ ರಕ್ತ ಸಂಬಂಧಿಗಳೊಬ್ರು ತೀರೋಗಿದ್ರು. ಅಲ್ಲಿಗೆ ಇವನು ಹೋಗೋದಿಲ್ಲ, ಹೆಂಡತಿ ಮಗಳು ಹೋಗಿರ್ತಾರೆ. ಬಂದು ನೋಡುವಾಗ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾಯ್ತಾ. ಗಾಬರಿ ಬಿದ್ದು ಅವ್ರ ತಮ್ಮನ್ನೆಲ್ಲ ಕರೆದು ಎಲ್ಲ ಮಾಡಿದ್ರು. ಸಂಜೆ ಅಷ್ಟೊತ್ತಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಬಂದು, ಸರ್ ಇಲ್ಲ ಅವತ್ತೇ ಹೌದು, ಮಧ್ಯಾಹ್ನ 12 ಗಂಟೆಗೆ ನೋಡ್ತೀನಿ. ಅಲ್ಲ, ಡೆಡ್ ಬಾಡಿಗಿಂತ ಮೊದಲು ಕಂಪ್ಲೇಂಟ್ ಕೊಟ್ಟರು. MLC ಆಗ್ಲೇಬೇಕು, ಆಮೇಲೆ MLC ಆಗ್ತದೆ. ನಾನು ಹೇಳ್ತೀನಿ, ಏನೂ ಇರಲಿ, ನಾನು ಸರಿ ಮಾಡ್ಕೊಂತೀನಿ. ನಾನು ಅವತ್ತು ಸಂಜೆ ಅವರ ಪತ್ನಿ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ತಾರೆ. ಪೊಲೀಸರು ಸ್ಟೇಟ್ಮೆಂಟ್ ತಗೊಳ್ತಾರೆ. ಆಮೇಲೆ ಸಂಜೆ ಗೊತ್ತಾಗ್ತದೆ, ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಬಾಡಿ ಬರೋ ಅಷ್ಟೊತ್ತಿಗೆ ಗೊತ್ತಾಗ್ತದೆ ಅವನದು ಡೆತ್ ನೋಟ್ ಇತ್ತು ಅಂತ. ಡೆತ್ ನೋಟ್ ತೋರಿಸಿದಾಗ ಮತ್ತೊಂದು ಸ್ಟೇಟ್ಮೆಂಟ್ ಮಾಡ್ಕೊಂತಾರೆ ಅದಕ್ಕೆ ಸರಿಯಾಗಿ. ಆಮೇಲೆ ಮತ್ತೆ ಬರ್ಲಿಕ್ಕೆ ಹೇಳ್ತಾರೆ ಹೆಂಡ್ತಿನ. ರಾತ್ರಿ 2 ಗಂಟೆವರೆಗೂ ಹೆಂಡ್ತಿನ ಕೂರಿಸ್ಕೊಂಡು, ಆ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಿ, 2 ಗಂಟೆ ರಾತ್ರಿ ಒಂದು ಸ್ಟೇಟ್ಮೆಂಟ್ ತಗೊಳ್ತಾರೆ ಅಧಿಕಾರಿಗಳು. ಇಡೀ ಅವ್ರು ಹೇಳ್ತಾರೆ, ಅಲ್ಲಿದ್ದಂಥವ್ರು ಒಂದು 30 ಜನ 40 ಜನ ಇದ್ರು, ಅವ್ರ ಸ್ನೇಹಿತರು, ಅವರು ಇವರು ಎಲ್ಲ ಇದ್ರು. ಅವ್ರು ಹೇಳ್ತಾರೆ, ಇಡೀ ಸ್ಟೇಷನ್ನು ಒಂಥರ ಏನೋ ಗಡಿಬಿಡಿ ಆಗ್ತಾ ಇತ್ತು ಅಂತ. ತುಂಬಾ ಗಡಿಬಿಡಿ. ಹೈಯರ್ ರ್ಯಾಂಕಿನ ಅಧಿಕಾರಿಗಳು ಬಂದಿದ್ರು, ಅಲ್ಲಿ ಕೂತಿದ್ರು, ಏನೋ ಮಾಡ್ತಾ ಇದ್ರು, ಏನೋ ಆಗ್ತಾ ಇದೆ ಅಂತ ಇವ್ರಿಗೆ ಸ್ವಲ್ಪ ಅನುಮಾನ. 2 ಗಂಟೆ ರಾತ್ರಿ ಒಂದು ಸ್ಟೇಟ್ಮೆಂಟ್ ತಗೊಂಡ್ರು. ತಾವು ಪರಿಶೀಲನೆ ಮಾಡಿ ನೋಡಿ. ಇದೆಲ್ಲ ಆದ್ರ ಮೇಲೆ ಗಂಡ ತೀರ್ಕೊಂಡಿದ್ದಾರೆ. 2 ಗಂಟೆ ರಾತ್ರಿನಲ್ಲಿ ನಿಮ್ಮ ಪೊಲೀಸು ಆ ಹೆಂಡತಿ ಹತ್ರ ಸ್ಟೇಟ್ಮೆಂಟ್ ಕೊಟ್ಟು ಹೋಗು ಅಂತ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ ಕೂಡ ನಿಮ್ಮ ಪೊಲೀಸ್ನವ್ರು ಅವ್ರ ಮನೆಗೆ ಹೋಗೋದಿಲ್ಲ. ಯಾಕೆ ಹೋಗೋಕ್ಕಾಗೋದಿಲ್ಲ? ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂತಾರೆ, ಅಲ್ಲಿ ಕೂರಿಸ್ತಾರೆ ಎಷ್ಟೋ ಹೊತ್ತು. ಆಕೆಗೆ ಫುಡ್ಡೇ ಇರೋದಿಲ್ಲ, ಬೆಳಗ್ಗೆಯಿಂದ ಸುಸ್ತಾಗಿದ್ದಾಳೆ, ಆದರೂ ಕೂಡ ಸಿಗ್ನೇಚರ್ ಹಾಕೊಂಡು ಸಾಕಿಸ್ತಂತೆ.
ಮಾರನೇ ದಿನ ಬೆಳಿಗ್ಗೆ ಇದು 6 ಪುಟದ ಒಂದು 5-6 ಪುಟದ ಒಂದು ಸ್ಟೇಟ್ಮೆಂಟ್. ಮಾರನೇ ದಿವಸ ಬೆಳಿಗ್ಗೆ 11 ಗಂಟೆಗೆ ಇನ್ನೂ ಸ್ಟೇಟ್ಮೆಂಟು ಬರ್ಕೊಂಡು ಬರ್ತಾರೆ ಪೊಲೀಸ್ನವರು, ಇದಕ್ಕೆ ಸಿಗ್ನೇಚರ್ ಹಾಕುವಂತ. ಮತ್ತೆ ಕರೆಸ್ಕೊಂಡು ನೀನು ಒಬ್ಳೇ ಬಾ, ಪಕ್ಕದಲ್ಲಿ ನೀನು ಒಬ್ಳೇ ಬರಬೇಕು, ಮತ್ತೆ ಜನ ಬೇಡ ಅಂತ. ಇವ್ರು ಸ್ವಲ್ಪ ಗಲಾಟೆ ಮಾಡ್ತಾರೆ. ನಮ್ಗೆ ಸ್ವಲ್ಪ ಅನುಮಾನ ಆಗ್ತಾ ಇದೆ, ಆ ಅಮ್ಮನ ಒಬ್ಬರನ್ನೇ ಕರ್ಕೊಂಡು ಹೋಗಿ ನೀವು ಸ್ಟೇಟ್ಮೆಂಟ್ ತಗೊಳಕ್ಕಾಗೋದಿಲ್ಲ, ನಮ್ಗೆ ಗೊತ್ತಾಗಬೇಕು ಅಂತ. ಮೊದಲನೇ ಸ್ಟೇಟ್ಮೆಂಟ್ನಲ್ಲಿ ಆತನ ಡೆತ್ ನೋಟ್ನಲ್ಲಿ ಇದ್ದಂಥ ಮಂತ್ರಿಯ ಓರಲ್ ಇನ್ಸ್ಟ್ರಕ್ಷನ್ ಏನಿತ್ತು ಅದಿತ್ತು. ಆಮೇಲಿನ ಸ್ಟೇಟ್ಮೆಂಟ್ನಲ್ಲಿ ಅದನ್ನು ಬರೀಲಿಲ್ಲ ಪೊಲೀಸ್ನವರು ಅಂತ ಅವರ ಪತ್ನಿ ಹೇಳ್ತಾ ಇದ್ದಾರೆ. ಬರ್ದಿಲ್ಲ ಸರ್, ನನಗೂ ಕೂಡ ಆಗಲಿಲ್ಲ, ಓದ್ಲಿಕ್ಕೆ ಬಿಡಲಿಲ್ಲ, ಅವರೇ ಓದಿ ಹೇಳಿದ್ರು, ನನ್ನ ಹತ್ರ ಸಿಗ್ನೇಚರ್ ತೊಗೊಂಡ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪೊಲೀಸರ ಮೇಲೆ ಏನು ಒತ್ತಡ ಇತ್ತು, ಯಾಕೆ ಹೀಗೆ 3 ಸ್ಟೇಟ್ಮೆಂಟ್ ಆಗ್ತದೆ? 2 ಸರಿ, ಒಂದು ಅನುಮಾನಾಸ್ಪದ ಸಾವು ಅಂತ ಹೇಳಿ ಮಾಡ್ಕೊಂತಾರೆ, ನನಗೂ ಕೂಡ ಅರ್ಥ ಆಗುತ್ತೆ. ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಆಗುತ್ತೆ, ಸರಿ. ಅದು ಆಮೇಲೆ ಮತ್ತೊಂದು ಯಾಕಾಗ್ತದೆ? ಇನ್ನೂ ಏನೇನಾಗಿದೆ? ನಾನು ಯಾಕೆಂತ ಹೇಳಿದ್ರೆ, ಇದು ಸಂಶಯಾಸ್ಪದ. ನಾನು ಅವ್ರು ಮಾತಾಡಿದ್ದನ್ನೆಲ್ಲ ನಾನು ಚರ್ವಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೀಗಾಗ್ತಾ ಇದೆ, ಏನಾಗಿದೆ, ಯಾರ್ಯಾರು ಒತ್ತಡ ಆಗ್ತಾ ಇದ್ರು, ಬೆಂಗಳೂರಿನಿಂದ ಏನು ಇನ್ಸ್ಟ್ರಕ್ಷನ್ ಹೋಗಿದೆ, ಯಾರನ್ನು ಬಚಾವ್ ಮಾಡಲಿಕ್ಕಾಗಿ ಸ್ಟೇಟ್ಮೆಂಟ್ಗಳನ್ನು ತಿರುಚಲಾಗುತ್ತದೆ. ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು. ನಮಗೆ ಅನುಮಾನ ಏನು ಅಂದರೆ, ಸರ್ SIT ರಚನೆ ಮಾಡಿ 2-3 ದಿವಸದೊಳಗಾಗಿ ಯಾರ್ಯಾರ್ದು ಆರೋಪಿಗಳಿದ್ರೋ ಅವ್ರ ಮನೆಗೆ ಹೋಗಿ ಅಳ್ಕೊ ಬರ್ತೀರಿ, ಅರೆಸ್ಟ್ ಮಾಡ್ತೀರಿ. ಇಲ್ಲಿ 40 ದಿವಸ ಯಾಕಾಗ್ತದೆ? ನಿಮ್ಮ ಮಂತ್ರಿಗಳನ್ನ ಸ್ಟೇಟ್ಮೆಂಟಿಗೆ ಕರೆಯೋಕ್ಕೆ ಅರೆಸ್ಟ್ ಮಾಡೋದಲ್ಲ, ಸ್ಟೇಟ್ಮೆಂಟ್ ಕರೀಲಿಕ್ಕೆ 40 ದಿನ. ಅದರಲ್ಲೂ ನಾವು ಬೀದಿಗಿಳಿತೀವಿ, ಬಿಜೆಪಿಯವರು ಮಾಧ್ಯಮಗಳು ಹೆಚ್ಚು ಕಮ್ಮಿ 30-40 ದಿನದಿಂದ ಹಗಲು ರಾತ್ರಿ ಒಂದೇ ಸಮನೆ ಹೇಳ್ತಾ ಇದ್ದಾವೆ. ಇಡೀ ರಾಜ್ಯದ ಜನ ಏನಾಗ್ತಾ ಇದೆ, ಯಾಕೆ ಹೀಗಾಗ್ತದೆ, ಬಡವರ ದುಡ್ಡು, ದಲಿತರ ದುಡ್ಡು ಅಂತ ಹೇಳಿ ನೋಡ್ತಾ ಇದ್ದಾರೆ. ಬಹುಶಃ ಅನಿವಾರ್ಯವಾಗಿ SIT ಅವರು ನೋಟಿಸ್ ಕೊಡ್ತಾರೆ, ಅಷ್ಟರೊಳಗಾಗಿ ಇಡಿ ಬರ್ತದೆ. SITಗೆ ನಾನು ಮೀಡಿಯಾದಲ್ಲಿ ನೋಡಿದ್ದು, ಇವರಂತೂ SITಗೆ ಓಡೋಗಿ ಅಯ್ಯೋ ನನ್ನ ಅರೆಸ್ಟ್ ಮಾಡಿ ಅಂತ ಕೂತ್ಕೊಂಡಿದ್ದಾರೆ. ನಿಮ್ಮ ಅಧ್ಯಕ್ಷರು ನನ್ನ ಅಲ್ಲಿ ನೀವೇ ಅರೆಸ್ಟ್ ಮಾಡಿ, ಅವರು ಅರೆಸ್ಟ್ ಮಾಡೋದು ಬೇಡ ಅಂತ. ಭಯ ಯಾಕೆ ಸ್ವಾಮಿ? ಇವರು ನಿರಪರಾಧಿಗಳಾದ್ರೆ ಆ ಭಯ ಯಾಕೆ? SIT ರಚನೆ ಮಾಡಿದ ಕೂಡಲೇ ಹೋಗೋದಾದ್ರೆ ಹೇಳಿದ್ರು ಕೆಲವು ಹೆಸರನ್ನ, ನಾನು ರೇವಣ್ಣ ಬಗ್ಗೆ ಹೇಳೋದಿಲ್ಲ. ಏನೇನು ಮಾಡಿದ್ರೆ ಗೊತ್ತಿದೆ, ಯಾರ್ಯಾರ ಮನೆಗೆ ಎಷ್ಟು ಬೇಗ ಹೋಯ್ತು ನಿಮ್ಮ SIT. ಇಲ್ಲಿ ಯಾಕೆ ಆಗ್ಲಿಲ್ಲ ನಿಮ್ಮ SIT? ಯಾಕೆ ಹೋಗ್ಲಿಲ್ಲ? 40 ದಿನದವರೆಗೆ ಹೆಂಗೆ ಬಿಟ್ರಿ? ನಿಮ್ಮ ಅಧ್ಯಕ್ಷನ PA ಇನ್ವಾಲ್ವ್ ಆಗಿದ್ದಾನೆ, ನಿಮ್ಮ ಮಂತ್ರಿಯ PA ಆಟ ಆಡಿದ್ದಾನೆ, ನಿಮ್ಮ ಸತ್ಯನಾರಾಯಣ ವರ್ಮ, ನಾನು ಎಲ್ಲರದ್ದು ಹೆಸರು ಹೇಳೋದಿಲ್ಲ, ಡೀಟೇಲಿಗೆ ಹೋಗಲ್ಲ, ಯಾಕಂದ್ರೆ ಮಾತಾಡಿದಾರೆ ಅವರು. ಸತ್ಯನಾರಾಯಣ ವರ್ಮ ಆಂಧ್ರದವನು, ಅವನು ಈಗಲೂ ಹೇಳ್ತಾನೆ, ಮ್ಯಾಜಿಸ್ಟ್ರೇಟ್ ಎದುರುಗಡೆ ಹೇಳ್ತಾ ಇದ್ದಾನೆ, ಅವನ್ನ ಸರಿಯಾದ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳುವಂಥದ್ದು ನಮಗೆ ಬಂದಂಥ ಮಾಹಿತಿ. ಅಷ್ಟು ಮೊಬೈಲ್ಗಳನ್ನ ಸೀಸ್ ಮಾಡ್ತೀರಿ. ಸತ್ಯನಾರಾಯಣ ವರ್ಮನ ಒಂದು ಮೊಬೈಲ್ನ ಸೀಸ್ ತೋರಿಸೋದಿಲ್ಲ ಅಂತ ಹೇಳುವಂಥದ್ದು ನನ್ನ ಮಾಹಿತಿ ಇದೆ. ನೀವು ಹೇಳಿ, ಯಾಕಂದ್ರೆ ನೀವು ಎಲ್ಲಿದೆ ದಾಖಲಾತಿ ತೋರಿಸು, ನಾಳೆ ಹೇಳ್ಬೋದು ನೀವು, ನನ್ನ ಹತ್ರ ಇಲ್ಲ. ಆದರೆ ನನಗಿರೋ ಮಾಹಿತಿ ಖಾತ್ರಿ, ಅದೊಂದು ಮೊಬೈಲ್ ಸಿಕ್ಕಿದ್ರೆ ಈ ಕೇಸಿಗೆ ಹೊಸ ಟ್ವಿಸ್ಟೇ ಬರ್ತದೆ.